ಪದ್ಯ 4 ಆಗಿರುವಂತಹ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಪದ್ಯದಲ್ಲಿ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಹೋದ ತರಗತಿಯಲ್ಲಿ ನಾವು ಶ್ರೀಕೃಷ್ಣನು ಕರ್ಣನಿಗೆ ಪ್ರೀತಿಯಿಂದ ಮೈದುನನ ಸಲಿಗೆ ರೂಪದಲ್ಲಿ ರಥದಲ್ಲಿ ಕೂರಿಸ್ಕೊತಾ ಇದ್ದಾನೆ. ಹಾಗೆಯೇ ಆತನಿಗೆ ಒಂದು ಜನ್ಮರ ಹಾಸ್ಯವನ್ನು ತಿಳಿಸ್ತಾ ಇದ್ದಾನೆ. ಈ ವಿಷಯವನ್ನು ತಿಳಿದಂತಹ ಕರ್ಣನಿಗೆ ಮನಸ್ಸಲ್ಲಿ ತುಂಬಾ ಏನೋ ಗೊಂದಲ ಉಂಟಾಗ್ತಾ ಇದೆ ಅಲ್ವಾ. ಕುಂತಿಗೆ ದುರ್ವಾಸ ಮುನಿಗಳು ಕೊಟ್ಟಂತಹ 5 ಮಂತ್ರಗಳಿಂದ ಪಾಂಡವರು ಜಯಿಸ್ತಾ ಇದ್ದಾರೆ ಅಲ್ವಾ. ಹಾಗೆಯೇ ಸೂರ್ಯ ದೇವರಿಂದ ಮೊದಲನೇದಾಗಿ ಆಚರಿಸಿದ ಮಕ್ಕಳೇ ಕರ್ಣ. ಅದಾದ ನಂತರ ವಾಯುದೇವರಿಂದ ಭೀಮ ಜನಿಸ್ತಾ ಇದ್ದಾನೆ. ಇಂದ್ರ ದೇವತೆಯಿಂದ ಅರ್ಜುನ ಜನಿಸ್ತಾ ಇದ್ದಾನೆ. ಯಮನಿಂದ ಧರ್ಮರಾಯ ಜನಿಸ್ತಾ ಇದ್ದಾನೆ. ಹಾಗೆಯೇ ಉಳಿದಂತಹ ಇನ್ನೊಂದು ಮಂತ್ರವನ್ನು ಕುಂತಿ ಅದನ್ನ ಪಾಂಡವನ ಎರಡನೇ ಮಡದಿ ಆಗಿರುವಂತಹ ಮಾದ್ರಿಯಲ್ಲಿ ಕೊಡ್ತಾ ಇದ್ದಾಳೆ. ಆ ಮಂತ್ರ ಯಾವುದಪ್ಪ ಅಂದ್ರೆ ಅಶ್ವಿನಿ ದೇವತೆಗಳ ಮಂತ್ರದಿಂದ ನಕುಲ ಸಹದೇವರು ಜನಿಸಿದ್ರು. ಹೀಗೆ ಇಷ್ಟು ಅವರ ಜನ್ಮ ರಹಸ್ಯವನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗ ಮುಂದೆ ಶ್ರೀಕೃಷ್ಣನು ಕರ್ಣನಿಗೆ ಯಾವ ರೀತಿಯ ಆಮಿಷಗಳನ್ನು ಕೊಡ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸಬೇಕು ಅಲ್ವಾ. ಆ ದೃಷ್ಟಿಯಿಂದಾಗಿ ಹೇಗಾದ್ರೂ ಮಾಡಿ ಕೌರವರ ಜೊತೆಗೆ ಬಲಶಾಲಿಯಾಗಿರುವಂತಹ ವ್ಯಕ್ತಿ ಕರ್ಣ ಒಬ್ಬನಾಗಿರ್ತಾನೆ. ಆದ್ರಿಂದ ಅವನ ಒಂದು ಸಹಾಯವನ್ನ ಪಡೆಯೋಣ ಅಂತ ಅವನ ಜನ್ಮ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಅದಾದ ನಂತರ ಪರಸ್ಪರ ಕೃಷ್ಣ ಹಾಗೂ ಅರ್ಜುನ ನಡುವೆ ಒಂದು ಸಂಭಾಷಣೆ ಮುಂದುವರಿತಾ ಇದೆ. ಆಯ್ತು ಮಕ್ಕಳ, ಹಾಗಾದ್ರೆ ಪಠ್ಯಪುಸ್ತಕ ಎಲ್ಲ ತಂದಿರಲ್ವಾ? ಪೇಜ್ ನಂಬರ್ 118 ಈಗ ನಾನು ಪದ್ಯವನ್ನು ಓದ್ತಾ ಇರ್ತೇನೆ, ನೀವು ನೋಡ್ಕೊಳಿತಾ. ನಿನಗೆ ಪ್ಯಾರ ಎಷ್ಟೇನಪ್ಪ ಅಂದ್ರೆ 4ನೇದು. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಕ ಕೌರವ ಜನಪರ್ ಓಲೈಸುವರು. ಗದ್ದಿಗೆಯ ನಿನಗೆ ಕಿಂಕರ 2 ಸಂತತಿಯ ಎನಿಸಲ್ ಒಲ್ಲದೆ. ನೀನು ದುರ್ಯೋಧನನ ಬಾಯಿ ಅಂಬುಲಕ್ಕೆ ಕೈ ಆನುವರೆ ಹೇಳೆಂದ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣ ಇಬ್ಬಿರಲಿ ಮಾತ್ರ ಮಾಗದ ಯಾದವಾದಿಗಳು ನಡುವೆ ನೀನು ಒಪ್ಪುವ ಕಡು ವಿಲಾಸವ ಬಿಸಿಟು ಕುರುಪತಿ ನುಡಿಸೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆಂದ. ಕೊರಳ ಸೆರೆ ಹಿಗ್ಗಿದವು ದುರುಜಲ ಉರವಣಿಸಿ ಕಡು ನಂದನ ಅಕಟ. ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹೊಗೆ ದೋರ ದುರುಹದೆ ಬರಿದೆ ಹೋಗುದೆ ತನ್ನ ವಂಶವ. ಅರುಹಿ ಕೊಂದನು ಹಲವು ಮಾತೆ ಎಂದು ಚಿಂತಿಸಿದ. ಎಷ್ಟು 7ನೇ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು? ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲ ಎನ್ನ ಆಣೆ. ನುಡಿ ನುಡಿ ಮೌನ ಏತಕ್ಕೆ, ಮರುಳುತನ ಬೇಡ ಆನು ನಿನ್ನಪ್ಪ ದೆಸೆಯ ಬಯಸುವನಲ್ಲ ಕೇಳೆಂದ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಕೈ ಅಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ
ಶಿರವನರಿ ಒಪ್ಪಿಸುವೆ ಎಂಬ ಈ ಬರದೋಳ್ ಇರ್ದೆನು ಕೌರವೇಂದ್ರನ ಕೊಂದೆ ನೀನು. ಮಕ್ಕಳೀಗ ಪದಗಳ ಅರ್ಥ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಗದ್ದಿಗೆ ಅಂದ್ರೆ ಹಸ್ತಿನಾಪುರದ ರಾಜ್ಯವನ್ನು ಕೊಡುವಂತಹದ್ದು. ದಿನ ಅಂದ್ರೆ ಸೂರ್ಯ. ನೆಕ್ಸ್ಟ್ ಉರವಣಿಸು, ಹೆಚ್ಚಾಗು, ಋಣ, ಹಂಗು, ಕಡು, ಅತಿ, ಕಿಂಕರ ಸೇವಕರು. ಕೈಯಾನು, ಕೈ ಚಾಚು, ಕೈವಾರ ಹೊಗಳಿಕೆ, ಕೈವಾರ ಹೊಗಳಿಕೆ. ಗಡಣ, ಸಮೂಹ. ಜ್ಞಾನಿ, ಕಲ್ಲಣ. ಚಿತ್ತ, ಮನಸ್ಸು. ತನುಜ, ಮಗ. ದ್ರುಬಿಜನ, ಕಣ್ಣೀರು. ಬಾಯ್ದ ಮೂಲಗೆ.
ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಅದಾದ ನಂತರ ಮತ್ತೆ ಏನ್ ಹೇಳ್ತಿದ್ದಾನೆ ಅಂದ್ರೆ, ನೋಡು ಕರ್ಣನೇ, ನಾನು ನಿನ್ನನ್ನ ಏನ್ ಮಾಡ್ತೀನಿ, ಹಸ್ತಿನಾಪುರದ ರಾಜನನ್ನಾಗಿ ನಾನು ಮಾಡ್ತೀನಿ. ಹಸ್ತಿನಾಪುರದ ರಾಜನನ್ನಾಗಿ ಮಾಡಿ ಒಂದು ರಾಜ್ಯದ ಘನತೆಯಲ್ಲಿ ನಿನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ನಾನು ಕಲ್ಪಿಸಿಕೊಡ್ತಾ ಇದ್ದೀನಿ. ಘನತೆಯನ್ನು ಮಾಡುವೆನೋ. ಹಾಗೆಯೇ ಪಾಂಡವ ಜನಪ ಕೌರವ ಜನಪರೋಲೈಸುವರು. ಪಾಂಡವರು ಹಾಗೂ ಕೌರವರು ನಿನ್ನ ಸೇವೆಯನ್ನು ಮಾಡುವ ಹಾಗೆ ಮಾಡುವೆನು. ಅರ್ಥ ಆಗ್ತದೆ ಮಕ್ಕಳೇ? ಪಾಂಡವರು ಹಾಗೂ ಕೌರವರು ನಿನ್ನ ಸೇವೆಯನ್ನು ಮಾಡುವರು. ಗದ್ದಿಗೆಯ ಅಂದ್ರೆ ಪೀಠ, ಆ ಗದ್ದಿಗೆ ಅಂದ್ರೆ ಹಸ್ತಿನಾಪುರದ ರಾಜನನ್ನಾಗಿ ನಾನು ನಿನ್ನನ್ನ ಮಾಡ್ತೀನಿ. ನಿನ್ನದೇ ಆಗಿರುವಂತಹ ಒಂದು ಶ್ರೇಷ್ಠತೆ ಘನತೆಯನ್ನ ನಾನು ಪ್ರತಿಬಿಂಬಿಸ್ತೀನಿ. ಆದ್ರೆ ಇದಕ್ಕೆ ನೀನು ಒಪ್ಪೋ. ಹಾಗೆಯೇ ಪಾಂಡವರು ಹಾಗೂ ಕೌರವರು ನಿನ್ನ ಸೇವೆಯನ್ನ ಮಾಡುವರು. ಆಗ ನೀನು ಹಸ್ತಿನಾಪುರದ ಗದ್ದಿಗೆ ಪೀಠವನ್ನ, ಸಿಂಹಾಸನವನ್ನ ನೀನು ಅಲಂಕರಿಸುವಂತೆ. ನಿನಗೆ ಎಲ್ಲರೂ ಸೈನಿಕರೆಲ್ಲರೂ ನಿನ್ನ ಸೇವೆಯನ್ನು ಮಾಡುತ್ತಾರೆ. ಕಿಂಕರ ಎರಡು, ಕೌರವರು ಹಾಗೂ ಪಾಂಡವರ ಕಡೆಯುವಂತೆ ಎಲ್ಲಾ ಸೈನಿಕರು ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಎನಿಸಿಲ್ಲೊಲ್ಲದೆ ಇದನ್ನು ಬೇಡ ಎನ್ನದೆ. ಅಂದ್ರೆ ಏನ್ ಬೇಡ ಅನ್ನದೆ ಅಂದ್ರೆ, ಹಸ್ತಿನಾಪುರದ ರಾಜನನ್ನಾಗಿ ಆಗುವಂತಹ ಬೇಡ ಅನ್ಬೇಡ ನೀನು. ಬೇಡ ಅನ್ನದೆ ಒಲ್ಲದೆ ನೀನು ದುರ್ಯೋಧನನ ಬಾಯ್ಗಂಬುಲಕ್ಕೆ ಕೈಯಾನುವರೆ ಹೇಳೆಂದ. ದುರ್ಯೋಧನ ಬಾಯಿಯ ಎಂಜಲಿಗೆ ಅಂದ್ರೆ ಆತ ಹೇಳಿದ ಹಾಗೆ ನೀನು ಕೇಳ್ತಾ ಇದೀಯಾ, ಅದನ್ನ ನೀನು ಮಾಡಬೇಡ ಹೇಳೆಂದ ಅಂತ ಕೃಷ್ಣನು ಕರ್ಣನಿಗೆ ಈ ಮಾತು ಹೇಳ್ತಾರೆ. ಏನಿದೆ ಮಕ್ಕಳೇ? ಹಸ್ತಿನಾಪುರದ ರಾಜ್ಯವನ್ನು ನಿನಗೆ ಕೊಡ್ತೀನಿ. ರಾಜನನ್ನಾಗಿ ನಾನು ನಿನ್ನನ್ನು ಮಾಡುತ್ತೇನೆ. ಹಾಗೆಯೇ ಪಾಂಡವರು ಹಾಗೂ ಕೌರವರೆಲ್ಲರೂ ನಿನ್ನ ಸೇವೆಯನ್ನ ಮಾಡುವರು. ಅವರನ್ನು ಓಲೈಸ್ತಾ ಇದ್ದೇನೆ ನಾನು. ಅವರನ್ನು ಪಾಂಡವರು ಕೌರವರನ್ನು ನಾನು ಒಪ್ಪಿಸ್ತಾ ಇದ್ದೇನೆ. ಅವರು ನಿನ್ನ ಸೇವೆಯನ್ನ ಮಾಡ್ತಾರೆ. ಹಾಗೆಯೇ ಹಸ್ತಿನಾಪುರದ ರಾಜ ಸಿಂಹಾಸನವನ್ನ, ಗದ್ದಿಗೆಯನ್ನ ನೀನು ಏರುವಂತವನಾಗೋ. ಎಲ್ಲರೂ ಸಹ ಸೈನಿಕರು ನಿನ್ನ ಸೇವೆಯನ್ನ ಮಾಡ್ತಾರೆ. ಎರಡೂ ಕಡೆ ಇರುವಂತಹ ಕಿಂಕರ ಎರಡು ಸಂತತಿಯವರು ನಿನ್ನ ಸೇವೆಯನ್ನ ಮಾಡ್ತಾರೆ. ಇದು ಎನಿಸಲೊಲ್ಲದೆ, ಇದು ಬೇಡ ಅನ್ನದೇ ನೀನು ಏನ್ ಮಾಡ್ತಾ ಇದ್ದೀವಿ, ಇದು ಬೇಡ ನನಗೆ ಎಂದು ಆ ದುರ್ಯೋಧನನ ಹೇಳುವಂತಹ ಆ ಬಾಯಿದ ಅಂಗುಲಕ್ಕೆ ಕೈ ಚಾಚುವರೆ. ಕೈಯಾನುವರೆ ಅಂತ ಹೇಳ ಮಕ್ಕಳೇ, ಕೈ ಚಾಚುವುದೇ. ಆತ ಏನ್ ಹೇಳ್ತಾನೋ ಅದಕ್ಕೆ ನೀನು ಕೇಳೋದು ಬೇಡ ಅಂತ ಕೃಷ್ಣನು ಕರ್ಣನಿಗೆ ಈ ಮಾತನ್ನು ಹೇಳ್ತಾನೆ. ಎಷ್ಟು ನೋಡೋಣ, 5ನೇ ಪ್ಯಾರ ನೋಡೋಣ. ಮತ್ತೆ ಯಾವ ತರ ಆಮಿಷ ನೋಡ್ತಾ ಇದ್ದಾನೆ ಅನ್ನುವಂಥದ್ದು ಕೃಷ್ಣ ಕರ್ಣನಿಗೆ. ಎಡದ ಮೈಯಲ್ಲಿ ಕೌರವೇಂದ್ರರ, ಗಡಣ ಬಲದಲ್ಲಿ ಪಾಂಡುತನೆಯರ, ಗಡಣ ಇದಿರಲಿ ಮಾದ್ರ ಮಾಘದ ಯಾದವಾದಿಗಳು ನಡುವೆ ನೀನು ಓಲಗದೋಳ್ ಒಪ್ಪುವ. ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆಂದ ಹೇಳ್ತಾರೆ. ಮತ್ತೆ ಶ್ರೀಕೃಷ್ಣ ಪರಮಾತ್ಮನು ಕರ್ಣನಿಗೆ ಹೇಳುವಂತಹ ಮಾತಾಗಿದೆ ಇದು. ನೀನು ಹಸ್ತಿನಾಪುರದ ರಾಜನಾದೆ ಅನ್ನೋದಾದ್ರೆ, ಆದ್ರೆ ನಿನ್ನ ಎಡಕ್ಕೆ ಪಾಂಡವರು ಇರ್ತಾರೆ, ಪಾಂಡವರ ಸಮೂಹ. ನಿನ್ನ ಬಲಕ್ಕೆ ಕೌರವರ ಸಮೂಹ ಹಾಗೂ ಅವರ ಮಕ್ಕಳು ಇರ್ತಾರೆ. ಅಂದ್ರೆ ಸಮೂಹ ಇರುತ್ತೆ. ಗಡಣ ಎದುರಲ್ಲಿ, ನಿನಗೆ ಎದುರಿನಲ್ಲಿ ಮಾಗದ ಯಾದವಾದಿ ವಂಶಸ್ಥರು ಇರ್ತಾರೆ. ಮಾದ್ರ ದೇಶದ ರಾಜರುಗಳು, ಮಾಗದ ದೇಶದ ರಾಜ ಮಹಾರಾಜರುಗಳು,
ಇದೀಯಾ, ನೀನು ರಾಜನನ್ನಾಗಿ ಆ ಸಿಂಹಾಸನದಲ್ಲಿ ಕೂರಿಸುತ್ತೇನೆ, ಆ ಒಂದು ವೈಭವ ನಿನಗೆ ಬೇಡವೇ? ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನಾನು ನಿನಗೆ ಕಲ್ಪಿಸುತ್ತಿದ್ದೇನೆ. ಇಂತಹ ಒಂದು ಅವಕಾಶವನ್ನ ಬಿಟ್ಟು ನೀನು ಬಿಸಿಟು ಕುರುಪತಿ ನುಡಿಸೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆ ಅಂತ. ಕುರುಪತಿ ಅಂದ್ರೆ ದುರ್ಯೋಧನ ಬರ್ತಾನೆ ಮಕ್ಕಳೇ. ಆ ದುರ್ಯೋಧನ, ಜೀ ಅಂದ್ರೆ ನಾಲಿಗೆ, ಆ ದುರ್ಯೋಧನ ನುಡಿಸಿ ಮಾತು, ದುರ್ಯೋಧನ ಹೇಳಿದ ಮಾತಿನಂತೆ ನೀನು ಅದೇ ಪ್ರಸಾದ, ಅದೇ ಶ್ರೇಷ್ಠ ಎಂದು ಇಂತಹ ಕಷ್ಟದಿಂದ ನೀನು ಜೀವಿಸುವುದು, ಅವನ ಸೇವಕರಂತೆ ನೀನು ಜೀವನವನ್ನ ಮಾಡುವುದು ಸರಿಯಲ್ಲ. ಆದ್ದರಿಂದ ನೀನು ನಾನು ಹೇಳಿದ ಹಾಗೆ ಕೇಳು ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಇದು ಇಂಪಾರ್ಟೆಂಟ್ ಮಕ್ಕಳೇ. ಈಗ ಎಷ್ಟು 4 ಮತ್ತು 5ನೇ ಪಾಠದಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. ಇನ್ನೊಂದ್ಸರಿ ಹೇಳ್ತೀನಿ ನಾನು, ಸಾರಾಂಶ ನೋಟ್ ಮಾಡ್ಕೋಬೇಕಾಯ್ತಾ? ಕರ್ಣನೇ ಕೇಳು, ನಿನ್ನ ಎಡದ ಮೈ ಎಡಕ್ಕೆ ಕೌರವೇಂದ್ರರು, ಗರುಡ ಬಲದಲ್ಲಿ ಪಾಂಡುತನಯರು, ಹಾಗೆಯೇ ನಿನ್ನ ಎದುರಲ್ಲಿ ಮಾದ ದೇಶದ ಮಗಧರು, ಯಾದವ ವಂಶಸ್ಥರು ಎಲ್ಲರೂ ನಿನ್ನ ಎದುರಿಗೆ ಏನ್ ಮಾಡ್ತಾರೆ, ಇರ್ತಾ ಇದ್ದಾರೆ. ಅವರ ನಡುವೆ ನೀನು ವಿಜೃಂಭಿಸ್ತಾ ಇರ್ತೀಯ, ರಾರಾಜಿಸ್ತಾ ಇರ್ತೀಯ. ಇಂತಹ ಒಂದು ಮಹಾರಾಜನಾಗಿರುವಂತಹ ಒಂದು ಶ್ರೇಷ್ಠತೆಯನ್ನ ನೀನು ಏಕೆ ಬಿಡ್ತಾ ಇದೀಯಾ? ಇಂತಹ ಒಂದು ವೈಭವದಲ್ಲಿ ವಿಜೃಂಭಣೆಯಿಂದ ಯಾಕೆ ನೀನು ಕಂಗೊಳಿಸುವ ಒಂದು ಅವಕಾಶವನ್ನ ಬಿಡ್ತಾ ಇದೀಯಾ? ಕೇಳು, ಇಂತಹ ಒಂದು ರಾಜ್ಯಸಭೆಯಲ್ಲಿ ನೀನು ಇರ್ತಾ ಇದೀಯಾ, ಆದರೆ ನೀನೇನ್ ಮಾಡ್ತಾ ಇದೀಯಾ? ಕುರುಪತಿ ದುರ್ಯೋಧನನು ಹೇಳಿದಂತಹ ಮಾತಿನೇ ಪ್ರಸಾದವೆಂದು ಸ್ವೀಕರಿಸಿ ಅವನು ಸೇವಕನಂತೆ ಜೀವಿಸುವುದು ನಿನಗೆ ತರವಲ್ಲ. ಕೇಳು, ಅದು ಕಷ್ಟ ಆಗುತ್ತೆ ಎಂದು ಕರ್ಣನಿಗೆ ಕೃಷ್ಣನು ಹೇಳುತ್ತಾನೆ. ಇಲ್ಲಿ ಪ್ರಸಾದ ಹಸಾದ ತತ್ಸಮ ತದ್ಭವ. ಪ್ರಸಾದ ಪ್ರಸಾದ ಮಾತುಗಳನ್ನ ಕೇಳಿದಂತಹ ಆ ಕರ್ಣನಿಗೆ ಮನಸ್ಸಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ ಮಕ್ಕಳೇ. ಎಷ್ಟು ಪ್ಯಾರ ಅರ್ಥ ಆಗ್ತಿದೆ ಮಕ್ಕಳೇ? ಎಷ್ಟು ಪ್ಯಾರ? ಕೊರಳ ಸೆರೆ ಹಿಗ್ಗಿದವು ದೃಗುಜಲ, ಕೊರಳ ಸೆರೆ ಹಿಗ್ಗಿದವು ದೃಗುಜಲ, ಉರವಣಿಸಿ ಕಡು ನೊಂದನ ಅಕಠ, ಕುರುಪತಿಗೆ ಕೇಳಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆ ದುರುಹದೆ ಬರಿದೆ ಹೋಗುದೆ ತನ್ನ ವಂಶವ, ಅರುಹಿ ಕೊಂದನು ಹಲವು ಮಾತು ಏನೆಂದು ಚಿಂತಿಸಿದ. ನೋಡಿ, ತುಂಬಾ ಕಷ್ಟ ಸಮಯ. ಈಗ ಕರ್ಣನು ಕರ್ಣನ ಎಲ್ಲೋ ಒಂದು ನದಿಯಲ್ಲಿ ಕುಂತಿ ಚಿಕ್ಕವರಿರುವಾಗ ಬಿಟ್ಟಿರ್ತಾರೆ ಅಲ್ವಾ? ಕತೆ ಒಂದು ಕ್ಲಾಸಲ್ಲಿ ಹೇಳ್ತೇನೆ ನಾನು. ಆಗ ಆ ಮಗುವನ್ನ ಜಲಗಾರರಲ್ಲಿ ಮಗು ಬೆಳೀತಾ ಇದೆ. ಅಲ್ಲಿರುವಂತಹ ಬೆಳೆದೊಡ್ಡನಾದಂತಹ ದುರ್ಯೋಧನ ನೋಡಿ ಕರ್ಣನನ್ನ ಕರ್ಕೊಂಡು ಬಂದು ಏನ್ ಮಾಡ್ತಾನೆ, ಜೊತೆಗೆ ಸ್ನೇಹಿತನನ್ನಾಗಿ ಇಟ್ಕೊಂಡ್ಬಿಟ್ಟು ಒಂದು ಅಂಗರಾಜ್ಯವನ್ನು ಕೊಟ್ಟು ಅಂಗಾಧಿಪತಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಇವರಿಗೆ ತುಂಬಾ ಯಾರಿಗಾರಾಗ್ಲಿ ನಮಗೆ ತುಂಬಾ ಚೆನ್ನಾಗಿ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಬಾಲ್ಯದಿಂದಲೇ ನಮಗೆ ಏನ್ ಮಾಡ್ತಾನೆ, ಅವನು ಒಂದು ಆಶ್ರಯವನ್ನು ಕೊಡ್ತಾ ಇದ್ದಾನೆ. ಒಂದು ಆಶ್ರಯವನ್ನು ಕೊಟ್ಟು ಒಂದು ರಾಜ್ಯವನ್ನು ಕೊಟ್ಟು ಅಂಗಾಧಿಪತಿ ಏನ್ ಮಾಡಿದಂತಹ ಪ್ರಾಣ ಸ್ನೇಹಿತನಿಗೆ ಈ ತರ ದ್ರೋಹ ಮಾಡೋದು ಸರಿಯಲ್ಲ, ಅವನು ಮನಸ್ಸು ತುಂಬಾ ನೋವಾಗ್ತಾ ಇದೆ, ಅದು ಹೇಗೆ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಆತನ ಮಾತನ್ನ ಕೇಳಿದಂತಹ ಕರ್ಣನಿಗೆ ಏನಾಗ್ತಾ ಇದೆ ಮನಸ್ಸಿನಲ್ಲಿ ಅಂದ್ರೆ, ಕೊರಳ ಸೆರೆ ಹಿಗ್ಗಿದವು, ಕೊರಳು ಗಂಟಲ ಬಾಯಿ ಕೊರಳಲ್ಲಿದ್ದಲ್ಲ
ಒಂಥರ ಕಂಡ ದುಃಖ ಅಡ್ರ ಬಂತು, ದುಃಖ ಜಾಸ್ತಿ ಆಗ್ತದೆ. ಧ್ರುವಜಲ ಕಣ್ಣ ನೀರು ಸುರಿತಾ ಇದೆ ಕಣ್ಣಲ್ಲಿ. ಉರವಣಿಸಿ ಕಡು ನೊಂದನ ಅಕಟ, ನನ್ನನ್ನ ಅಕಟ ಕುರುಪತಿಗೆ ಅಯ್ಯೋ ಏನ್ ಮಾಡಿದ ಅಕಟ, ಅಯ್ಯೋ ನನ್ನ ಕುರುಪತಿಗೆ ಕೇಡಾದುದೆಂದನು. ಅಯ್ಯೋ ನನ್ನ ಕುರುಪತಿ ಆದಂತಹ ಆ ಕೌರವನಿಗೆ, ದುರ್ಯೋಧನಿಗೆ ಕೇಡಾಯಿತು, ಎಲ್ಲೋ ತೊಂದರೆ ಆಯಿತಲ್ಲ ಎಂದು ತನ್ನ ಮನದೊಳಗೆ ದುಃಖಿಸುತ್ತಾ ಮನಸ್ಸಿನಲ್ಲಿ ತುಂಬಾ ದುಃಖ ಪಟ್ಟ. ಹರಿಯ ಹೊಗೆ ದೋರ ದುರುಹದೆ. ಹರಿಯನ ಯಾರು? ವಿಷ್ಣು, ಕೃಷ್ಣನ ಹರಿಯ ಹಾಗೆ, ಶ್ರೀಕೃಷ್ಣನ ಹಾಗೆ ಶತ್ರುತನ ಆತ ಏನ್ ಅನ್ಕೊಂಡಿರ್ತಾನ ಹಾಗೆ ಅಂತ ಮಾಡ್ತಾ ಇದ್ದಾನೆ. ದೋರ ಹೋಗುದೆ ಬರಿದೆ ಹೋಗುದೆ ತನ್ನ ವಂಶವ. ಅಷ್ಟೇ ಅಲ್ಲ, ಏನ್ ಮಾಡ್ತಾನೆ ಅವನು ಕೃಷ್ಣ, ಶ್ರೀಕೃಷ್ಣನು ತನ್ನ ವಂಶದ ವಿವರವನ್ನ ಹೇಳ್ತಾ ಇದ್ದಾನೆ. ಏನಂತ ಅವಾಗ್ಲೂ ಹೇಳಿದ ಕ್ಲಾಸಲ್ಲಿ ಮಕ್ಕಳೇ ನಾನು, ಪಾಂಡವರಿಗೆಲ್ಲ ಹೇಗೆ ಜನಿಸಿದ್ವಿ ಅನ್ನುವಂತಹ ಒಂದು ಜನ್ಮ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ಹಾಗೆ ನನ್ನ ಜನನ ವಂಶದ ವಿವರವನ್ನು ಆತ ಹೇಳಿದಾನೆ. ಪಾಂಡವರು ನನ್ನ ಸಹೋದರರು ಎಂದು ಹೇಳುವ ಮೂಲಕ ನನ್ನನ್ನು ದುರ್ಬಲನನ್ನಾಗಿಸಿದ್ದಾನೆ. ಅಂದ್ರೆ ನನ್ನ ಮನಸ್ಸನ್ನು ದುರ್ಬಲ ಮನಸ್ಸಿನನ್ನಾಗಿ ಮಾಡಿದ್ದಾನೆ. ಅಯ್ಯೋ ಏನ್ ಹೇಳೋಣ, ಹಲವು ಮಾತೇನೆಂದು ಚಿಂತಿಸಿದ ಈ ನಾನಾ ತರಗಳನ್ನು ಮಾತಾಡ್ತಾ ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾನೆ ಕರ್ಣನು. ಇದು ಇಂಪಾರ್ಟೆಂಟ್ ಮಕ್ಕಳೇ, ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಅಂತ ಹೇಳೋಣ. ಇಲ್ಲಿದೆ ಪಠ್ಯ ಪುಸ್ತಕದಲ್ಲಿ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂತ ಒಂದು ಬಂತು. ಓಕೆ, ಈ ಕಡೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಬರುತ್ತಿದೆ ಉತ್ತರ. ಆಗ ಆ ಮಾತನ್ನ ಕೇಳಿದಂತಹ ಆ ಕರ್ಣನಿಗೆ ಗಂಟಲಲ್ಲಿ ತುಂಬಾ ದುಃಖ ಆಡ್ತದೆ, ತುಂಬಾ ದುಃಖ ನೋವು ಹೆಚ್ಚಾಗಿ ಅವನಿಗೆ ಕಣ್ಣ ನೀರು ಸುರಿತಾ ಇದೆ. ಕಣ್ಣೀರು ಧಾರಾಕಾರವಾಗಿ ಹರಿತಾ ಇದೆ ಮಕ್ಕಳೇ. ಉರವಣಿಸಿ ಕಡು ನೊಂದನ, ಅಯ್ಯೋ
ಅಲ್ವಾ? ಈಗಲೇ ಗ್ಲಾನಿ ಬರ್ಕೊಂತಿದ್ದೀರಲ್ವಾ? ಈ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಏನಂತ? ಏನು ಅಂತ ಹೇಳು ಕರ್ಣನೇ. ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಮಾಡ್ತಾ ಇದೆ, ಗೊಂದಲ ಇದೆ, ತಲ್ಲಣ ಇದೆ, ತಲ್ಲಣ ಇದೆ, ಗೊಂದಲ ಇದೆ. ಯಾವುದು ನಿನ್ನ ಮನಸ್ಸಿನಲ್ಲಿ ಏನ್ ಗೊಂದಲ ಇದೆ? ಮನಸ್ಸನ್ನು ಯಾಕೆ ಇಷ್ಟೊಂದು ನೀನು ನೋವು ಪಡ್ಕೋತಾ ಇದೀಯಾ? ಗ್ಲಾನಿ, ತಲ್ಲಣ ಯಾವುದು ಮನಗೆ? ನಿನ್ನ ಮನಸ್ಸಿನಲ್ಲಿ ಏನಿದೆ? ಗೊಂದಲ ಇದೆ, ಏನು ಅಂತ ಹೇಳು ಕರ್ಣನೇ. ಕುಂತಿ ಸೂನುಗಳಂದ್ರೆ ಮಕ್ಕಳು. ಬಸ್ಸಿನಲ್ಲಿ ಸೂನುಗಳಂದ್ರೆ ಮಕ್ಕಳು. ಕುಂತಿಯ ಮಕ್ಕಳಿಂದ ನೀನು ಸೇವೆಯನ್ನ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ಲವೇ? ಕುಂತಿಯ ಮಕ್ಕಳಿಂದ ಸೇವೆಯನ್ನು ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ಲವೇ? ಹಾಗಾದ್ರೆ ಕುಂತಿಯ ಮಕ್ಕಳು ಯಾರು ಬರ್ತಾರೆ ಮಕ್ಕಳ? ಪಾಂಡವರು. ನೋಡಿ, ಕುಂತಿ ಸೂನುಗಳ ಬೆಸಕೈ ಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲ ಆಣೆ. ನುಡಿ ನುಡಿ ಮೌನ ಏತಕ್ಕೆ? ಮರುಳತನ ಬೇಡ ಆನು ನಿನ್ನಪ ದೆಸೆಯ ಬಯಸುವವನಲ್ಲ ಕೇಳೆಂದ. ಹಾಗಾದ್ರೆ ಕರ್ಣನೇ, ನೀನು ಕೇಳು, ನಿನ್ನ ಮನಸ್ಸಿನಲ್ಲಿ ಯಾವುದು ಗೊಂದಲವಿದೆ? ನಿನ್ನ ಮನಸ್ಸಿನಲ್ಲಿ ನೀನು ಏನನ್ನ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಕುಂತಿಯ ಮಕ್ಕಳಿಂದ ನಿನಗೆ ಸೇವೆಯನ್ನ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ವಾ? ಹೇಳು. ಅಂದ್ರೆ ಏನಂದ್ರೆ ಅವಾಗ್ಲೇ ನಾವು ಅವನಿಗೊಂದು ಆಮಿಷಗಳನ್ನ ಕೊಡ್ತಾ ಇದ್ದಾನೆ. ನಿನ್ನ ಎಡಕ್ಕೆ ಪಾಂಡವರು, ಬಲಕ್ಕೆ ಕೌರವರು ಅಂತಾರೆ. ನೀನು ಸಿಂಹಾಸನ ಮೇಲೆ ಅಂತ ನಿನ್ನ ಎದುರಿಗೆ ಯಾದವ ವಂಶಸ್ಥರು ಎಲ್ಲರೂ ಏನ್ ಮಾಡ್ತಾರೆ? ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ವಾ? ಅವಾಗ ಬರುತ್ತೆ. ಸೇವೆಯನ್ನು ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ವೇ? ಹಾನಿ ಇಲ್ಲ ಆಣೆ. ಏನಾದ್ರೂ ಹೇಳು ನೀನು, ಅದರಿಂದ ನನಗೇನು ತೊಂದರೆ ಆಗೋದಿಲ್ಲ. ಮಾತಾಡ ನೀನು. ಏಕೆ ಈ ರೀತಿ ಮೌನವಾಗಿದ್ದೀಯಾ? ಹುಚ್ಚುತನ ಬೇಡ, ಮರುಳುತನ ಬೇಡ. ಆನು ನಿನ್ನಪ್ಪ ದೆಸೆಯ ಬಯಸುವವನಲ್ಲ ಕೇಳೆಂದ. ನಾನು ಎಂದಿಗೂ ನಿನಗಾಗಿ ಕೆಟ್ಟದ್ದನ್ನು ಬಯಸುವವನಲ್ಲ, ಕೇಳು ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಇನ್ನು ಸೇರೋಣ ಮಕ್ಕಳೇ. ಕರ್ಣ, ನೀನ್ ಏಕೆ ಯೋಚನೆಯನ್ನು ಮಾಡ್ತಾ ಇದೀಯಾ? ನಿನ್ ಮನಸ್ಸಿನಲ್ಲಿ ಏನೋ ಗೊಂದಲವನ್ನ, ಮನಸ್ಸಲ್ಲಿ ತಲ್ಲಣದ ಸ್ಥಿತಿಯನ್ನ ನಿನ್ ಮನಸ್ಸಿನಲ್ಲಿದೆ. ಅದೇನಂತ ನನ್ನ ಕಡೆ ಹೇಳ್ಬಿಡು. ನಿನಗೇನಾದ್ರೂ ಕುಂತಿ ಮಕ್ಕಳಾದಂತಹ ಪಾಂಡವರ ಜೊತೆಗೆ ಸೇರ್ಲಿಕ್ಕೆ ಇಷ್ಟ ಇಲ್ವಾ? ಅವರ ಜೊತೆಗೆ ನೀನ್ ಇರ್ಲಿಕ್ಕೆ ಇಷ್ಟ ಇಲ್ಲ? ಅಥವಾ ಅವ್ರ ಸೇವೆಯನ್ನ, ಅವರಿಂದ ಸೇವೆಯನ್ನ ಮಾಡಿಸಿಕೊಳ್ಳುವುದು ನಿನಗೇನಾದ್ರೂ ಇಷ್ಟ ಇಲ್ವಾ? ಅದರಿಂದ ಏನು ಹಾನಿ ಆಗೋದಿಲ್ಲ, ನನಗೆ ಏನು ತೊಂದರೆ ಆಗೋದಿಲ್ಲ. ಏನಾದ್ರೂ ಒಂದು ಮಾತನ್ನ ನೀನು ಆಡು, ಮಾತಾಡು. ಏಕೆ ಮೌನವಾಗಿದೀಯಾ? ಮರುಳುತನ ಬೇಡ, ಹುಚ್ಚುತನ ಬೇಡ ಕರ್ಣನೇ. ಇದರಿಂದ ನಾನು ಹೇಳಿದ್ರಿಂದ ನಿನಗೆ ಯಾವುದೇ ರೀತಿ ಕೆಟ್ಟದ್ದನ್ನು ನಾನು ಬಯಸುವನಲ್ಲ, ಕೆಟ್ಟದ್ದನ್ನು ನಿನಗೆ ಎಂದಿಗೂ ಸಹ ಮಾಡುವುದಿಲ್ಲ. ಕರ್ಣನೇ ಹೇಳೆಂದು ಕೃಷ್ಣನು ಕರ್ಣನಿಗೆ ಈ ಮಾತನ್ನು ಹೇಳುತ್ತಾನೆ. ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ, 8ನೇ ಪ್ಯಾರ ನೋಡೋಣ. ಈ ಮಾತನ್ನ ಕರ್ಣ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನನೆನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನರಿ ಒಪ್ಪಿಸುವೆ ಎಂಬ ಈ ಬರದೋಳ್ ಇರ್ತೆನು ಕೌರವೇಂದ್ರನ ಕೊಂದೆ ನೀನೆಂದ. ಈ ಪ್ಯಾರದಲ್ಲಿರುವಂಥದ್ದು ಪ್ರಶ್ನೆ ಹೋಗುತ್ತೆ ಎಕ್ಸಾಮ್ ಅಲ್ಲಿ. ಈ ಮಾತನ್ನ ಕರ್ಣ ಹೇಳ್ತಾ ಇದ್ದಾನೆ. ಏನ್ ಕ್ವಶನ್ ಇದೆ ಅಂತ ಹೇಳ್ಬಿಡ್ತೀನಿ ನಾನು. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ
ಮುರುಳುತನ ಮಾಡುವಂತವನಲ್ವಾ. ಹೀಗೆ ಮರುಳು ಮಾಧವನೇ ಮಹಿಯ ರಾಜ್ಯದ ಸಿರಿಗೆ ಸೋಲುವವನು ನಾನಲ್ಲ. ಮಾಧವ ಅಂದ್ರೆ ಯಾರ ಮಕ್ಕಳೇ? ಕೃಷ್ಣನೇ. ಕೇಳು, ನೀನು ಆ ವಿಸ್ತಾರವಾದಂತಹ ಹಸ್ತಿನಾಪುರದ ಸಂಪತ್ತಿಗೆ, ಐಶ್ವರ್ಯಕ್ಕೆ, ಸಿರಿಗೆ ನಾನು ಸೋಲುವವನಲ್ಲ. ಅದನ್ನು ಯಾವುದೇ ರೀತಿಯಲ್ಲಿ ನಾನು ಇಷ್ಟಪಡೋದಿಲ್ಲ. ನನಗೆ ಈ ಹಸ್ತಿನಾಪುರ ರಾಜ್ಯ, ಸಿಂಹಾಸನ, ಸಿರಿ, ಸಂಪತ್ತು, ಐಶ್ವರ್ಯ ಇದ್ಯಾವುದಕ್ಕೂ ನಾನು ಇಷ್ಟ ಇಲ್ಲ. ಅದು ನನಗೆ ಬೇಡ. ಕೌಂತೆಯರು ಸುಯೋಧನನೆಗೆ ಬೆಸಗೈವಲ್ಲಿ ಮನವಿಲ್ಲ. ಕೌಂತೆಯರು ಅಂದ್ರೆ ಯಾರು? ಕುಂತಿಯ ಮಕ್ಕಳು ಪಾಂಡವರು. ಹಾಗೆಯೇ ಸುಯೋಧನರು ದುರ್ಯೋಧನ. ಸುಯೋಧನರಲ್ಲಿ ಸೇವಕರಾಗುವುದರಲ್ಲಿ ಯಾವುದೇ ಹಂಬಲವಿಲ್ಲ. ಅಂದ್ರೆ ಕೌರವರು ಹಾಗೂ ಪಾಂಡವರಿಂದ ನಾನು ಸೇವೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ನನಗೆ ಯಾವುದೇ ರೀತಿ ಆಸೆ, ಹಂಬಲ, ಆಕಾಂಕ್ಷೆ ಅನ್ನುವಂಥದ್ದು ಯಾವುದು ಇಲ್ಲ. ಮನವಿಲ್ಲ, ಬೆಸಗೈವಲ್ಲಿ ನನಗೆ ಯಾವುದೇ ರೀತಿಯ ಒಂದು ಆಸಕ್ತಿ, ಮನಸ್ಸು ಅನ್ನುವಂಥದ್ದು ಇಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವ ನರಿ ಒಪ್ಪಿಸುವುದೆಂಬ ಈ ಭರದೋಳ್ ಇರ್ತೆನು ಕೌರವೇಂದ್ರನ ಕೊಂದೆ ನೀ ಎಂದ. ನಾನೇನ್ ಮಾಡಿದ್ದೆ? ಹೊರೆದ, ನನ್ನನ್ನು ಕಾಪಾಡಿದ, ಸಲುಹಿದ, ರಕ್ಷಿಸಿದ ದಾತಾರಂಗೆ ದುರ್ಯೋಧನರ ಅಂದ್ರೆ ಧೃತರಾಷ್ಟ್ರನ ಮಗನಾದ ಆ ದುರ್ಯೋಧನನಿಗೆ ಯಾರು ಹಗೆವರು, ಯಾರು ಶತ್ರುಗಳು, ಅವರು ನನಗೆ ಶತ್ರುಗಳು. ಅವರನ್ನ, ಆ ದುರ್ಯೋಧನರ ಶತ್ರುಗಳನ್ನ ತಲೆಯನ್ನ ಕಡಿದು, ಶಿರವನ್ನ ತಲೆಯನ್ನ ಕಡಿದು, ಶಿರವನ್ನರಿ ಒಪ್ಪಿಸುವನೆಂಬ ಈ ನನ್ನಲ್ಲಿ ಏನ್ ಯೋಚನೆ ಇದೆ ಅಂದ್ರೆ, ಈ ದುರ್ಯೋಧನನಿಗೆ ಯಾರು ಶತ್ರುಗಳಿರ್ತಾರೋ ಅವರ ಶಿರವನ್ನ ಕೊಚ್ಚಿ ಅರಿ ಅಂದ್ರೆ ತೆಗೆದು ಒಪ್ಪಿಸುವೆನು ದುರ್ಯೋಧನಿಗೆ ಎಂಬ ಬರದಲ್ಲಿ, ತಯಾರಿಯಲ್ಲಿ ನಾನಿದ್ದೆ. ಆದರೆ ನೀನು ಇಂದು ಈ ನನ್ನ ಜನ್ಮ ರಹಸ್ಯವನ್ನ ತಿಳಿಸಿ ಇಂತಹ ಮಾತುಗಳನ್ನ ಆಡಿ ನನ್ನ ಕೌರವೇಂದ್ರನಾದಂತಹ ಆ ದುರ್ಯೋಧನನನ್ನು ಕೊಂದೆ ನೀನು ಎಂದು ಹೇಳ್ತಾರೆ. ಈ ಒಂದು ಆ ಕೌರವನ ಋಣವನ್ನು ತೀರಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇತ್ತು ನನಗೆ. ಏನಪ್ಪಾ? ಯುದ್ಧವನ್ನ ಮಾಡಬೇಕು ಅನ್ನುವಂಥದ್ದು, ಕುರುಕ್ಷೇತ್ರ ಯುದ್ಧವನ್ನ. ವೀರ ಕೌರವನ ಒಡೆಯನಾದಂತಹ ಅವನ ಶತ್ರುಗಳು ಯಾರೋ ಅವರು ನನ್ನ ಶತ್ರುಗಳೇ. ಅವನ ಋಣಭಾರ ನನ್ನ ಮೇಲಿರುವುದರಿಂದ ನನ್ನ ದೇಹ ಮತ್ತು ಪ್ರಾಣವನ್ನ ತ್ಯಾಗ ಮಾಡುವೆನು. ಹಾಗೆಯೇ ಕೊಂದೆ ನೀನೆಂದ. ಮಕ್ಕಳಿಗೆ ಅರ್ಥ ಆಯ್ತಲ್ವಾ? ಮರುಳು ಮಾಧವನೇ, ನೀನು ಅವಾಗಲೇ ಹಸ್ತಿನಾಪುರವನ್ನು ರಾಜ ಕೊಡ್ತೀನಿ ಅಂತಂದ್ರೆ ಸಿಂಹಾಸನ ಮೇಲೆ ಆಸೆ ತೋರಿಸ್ತಾ ಇದೀಯಾ. ಹಾಗೆಯೇ ಇಲ್ಲಿರುವಂತಹ ಯಾವುದೇವಾದಂತಹ ವಿಸ್ತಾರವಾದಂತಹ ಸಂಪತ್ತು, ಐಶ್ವರ್ಯ, ಸಿರಿಗೆ ನಾನು ಸೋಲುವವನಲ್ಲ. ನಾನು ಸೋಲುವವನಲ್ಲ. ಆದರೆ ನನಗೆ ಕೌಂತೆಯರು, ಪಾಂಡವರು ಹಾಗೂ ಸುಯೋಧನರ ಅವರಿಂದ ಸೇವಕರಂತೆ ನಾನು ಸೇವಕರಾಗುವುದರಲ್ಲಿ ಯಾವುದೇ ಅವರಿಂದ ನಾನು ಸೇವೆಯನ್ನ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಆಸೆ, ಹಂಬಲ, ಆಕಾಂಕ್ಷೆ ಅನ್ನುವಂಥದ್ದು ನನಗೆ ಇಂದು ಇಲ್ಲ. ನನ್ನ ಯೋಚನೆ ಏನಪ್ಪಾ ಅನ್ನೋದಾದ್ರೆ, ಏನಪ್ಪಾ ಅಂದ್ರೆ ಕೌರವನ ದುರ್ಯೋಧನ ಯಾರು ಶತ್ರುಗಳೋ ಅವರು ನನಗೆ ಶತ್ರುಗಳು. ಅವರ ತಲೆಯನ್ನು ಕಡಿದು ಅರಿದು ಒಪ್ಪಿಸುವ ಒಂದು ತರಾತುರಿಯಲ್ಲಿ ನಾನಿದ್ದೆ. ಆದರೆ ನೀನು ಇಂದು ಕೌರವೇಂದ್ರನನ್ನು ಒಂದೇ ಎಂದು ಕೃಷ್ಣನಿಗೆ ಕರ್ಣನು ಈ ಮಾತನ್ನು ಹೇಳುತ್ತಾನೆ.
ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧೀಕರಣ ಪ್ರಶ್ನೆಗೆ ಉತ್ತರಿಸಿ ಬರೆಯಿರಿ ಅನ್ನುವಂಥದ್ದು ಬರುತ್ತೆ. ಒಂದಂಕದ ಪ್ರಶ್ನೆ. ಶೌರಿ ಅಂದ್ರೆ ಕೃಷ್ಣ, ರವಿಸುತ ರವಿಸುತ ಅಂದ್ರೆ ಕರ್ಣ ಅಂದ್ರೆ ಸೂರ್ಯನ ಮಗನಾಗಿರುವುದರಿಂದ ಈತನಿಗೆ ರವಿಸುತ ಅಂತ ಕರೆದರು. ದಿನಪಸುತ ಇದು ದಿನಪಸುತ. ದಿನಪಸುತ ಅಂದ್ರೆ ಯಾರು? ಕರ್ಣ. ರವಿಸುತ, ದಿನಪಸುತ ನೋಡ್ಕೊಳ್ಕೊಳ್ಳಿ ಮಕ್ಕಳಿಗೆಲ್ಲ. ಎಷ್ಟು? ರಾಜೀವ ಸುತ. ಆಯ್ತಾ? ಮಾಧವ, ಮಾ ಅಂದ್ರೆ ಲಕ್ಷ್ಮಿ, ಧವಾನ್ಪತಿ ಒಡೆಯ, ಧರಿಸಿದವ ಲಕ್ಷ್ಮಿನ ಧರಿಸಿ ವಿಷ್ಣು. ವಿಷ್ಣು ಕೃಷ್ಣನು ವಿಷ್ಣುವಿನ ಅವತಾರ. ಇದು ಮಾಧವ ಅಂದ್ರೆ ಯಾರು ಅಂತ ಬರುತ್ತೆ. ವಿಷ್ಣು ಅಥವಾ ಕೃಷ್ಣ, ವಿಷ್ಣುವಿನ ಅವತಾರಗಳಲ್ಲಿ ಇದು ಸಹ ಕೃಷ್ಣನ ಅವತಾರ ಒಂದು. ತನುಜ ಮಗ, ತನುಜ ಮಗ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಕಪಟ ನಾಟಕ ಸೂತ್ರಧಾರಿ ಯಾರು? ಕಿಂಕರರು, ಸೇವಕ. ಧನುಜ ಅಂದ್ರೆ ರಾಕ್ಷಸ. ಎಸ್ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ. ಇನ್ನೊಂದು ಪ್ರಶ್ನೆ ಆಟ ಬರುತ್ತೆ. ಅಶ್ವಿನಿ ದೇವತೆಗಳ ವರಬಲದಿಂದ ಯಾರು ಜನಿಸಿದರು? ನೆಕ್ಸ್ಟ್ ಕರ್ಣನು ಯಾರ ಅನುಗ್ರಹದಿಂದ ಜನಿಸಿದನು? ಕುಂತಿಗೆ ಯಾವ 5 ಮಂತ್ರಗಳನ್ನ ಯಾವ ಋಷಿಮುನಿಯು ಕರುಣಿಸಿದರು? ಋಷಿಮುನಿಯು ಕರುಣಿಸಿದರು. ಇದ್ರಲ್ಲಿ ನೋಡಿ ಕಂಠಪಾಠ ಪದ್ಯಗಳನ್ನು ಕಲಿಯಬೇಕು ಮಕ್ಕಳೇ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ಅಂತ ಹೇಳ್ತೀನಿ ಆಯ್ತಾ. ನೋಡಿ ಪೇಜ್ ನಂಬರ್ 128 ಬನ್ನಿ. ಇಲ್ಲಿದೆ ನೋಡಿ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧೀಕರಿಸಿದ 4ನೇ ಪದ ಬರೆಯಿರಿ. ಇದೇನ ಮಕ್ಕಳಿಗೆ ನೋಡಿ. ತನುಜ ಅಂದ್ರೆ ಮಗ, ಸಖ ಅಂದ್ರೆ ಗೆಳೆಯ. ನಿಮ್ ಎಕ್ಸಾಮ್ ಅಲ್ಲಿ ಲಾಸ್ಟ್ ಇದೆಯಾ ಅದನ್ನ ಖಾಲಿ ಬಿಟ್ಟಿರ್ತಾರೆ. ನೀವಲ್ಲಿ ಗೆಳೆಯ ಅಂತ ಒಂದು ಅಂಕ ಪ್ರಶ್ನೆ ಬರುತ್ತೆ. ತತ್ಸಮ ತದ್ಭವ ಅವಾಗಲೇ ಬರೆದ ಬೋರ್ಡ್ ಮೇಲೆ ಯುದ್ಧ ಅಂದ್ರೆ ಯುದ್ಧ, ಪ್ರಸಾದ ಹಸಾದ. ಇದು ಈ ತರ ಇರುವಂತಹ ಪ್ರಶ್ನೆಗಳು ನಮಗೆ ಬರುತ್ತೆ. ಭೇದವಿಲ್ಲ, ಇದು ಆಗಮ ಸಂಧಿ ಆದ್ರೆ ನಿಮ್ಮಡಿಗಳಲ್ಲಿ ಲೋಕ ಸಂಧಿ ಅಲ್ವಾ. ನೆಕ್ಸ್ಟ್ ಕಂದ 4 ಸಾಲ ಅಂದ್ರೆ ಷಟ್ಪದಿ 6 ಸಾಲು. ಮಕ್ಕಳು ಇದು ಪೇಜ್ ನಂಬರ್ ಸಿಗ್ತಾ ನೋಡ್ತಾ ಇದ್ರಲ್ವಾ, ಸಿಗ್ತಾ ಇದಲ್ವಾ? 128 ಪೇಜ್ 4ನೇ ಕ್ವಶನ್. ನೀವು ಓದಕ್ಕೆ ಪ್ರಶ್ನೆ ಎಷ್ಟು ಕ್ಲಾಸ್ ನೋಡೋಣ. 128 ಸಿಗ್ತಾರ ಮಕ್ಕಳೇ? ಈ ತರ ಏನಾಗುತ್ತೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಈಗ ಗೃಹಪಾಠ ಬರ್ಕೊಳ್ಳಿ. ಒಂದೆರಡು ಕ್ವಶನ್ ಹಾಕ್ತೀನಿ ಬೋರ್ಡ್ ಮಾಡಿರ್ತೀನಿ, ಬರ್ಕೊಳ್ಳಿ ಮಕ್ಕಳೇ. ಒಂದನೇ ಕ್ವಶನ್. ಬರ್ಕೊಳ್ಳಿ. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು
ರಾಜೀವಸಕ ಎಂದರೆ ಯಾರು? ಸಕ ಎಂದರೆ ಯಾರು? ಸಂದರ್ಭ ಮಕ್ಕಳೇ, ಜೀಯ ಹಸಾದವೆಂಬುದು ಕಷ್ಟ. ಈ ಮಾತನ್ನ ಹೇಳ್ತಿದ್ದಾರೆ ಕೃಷ್ಣನು ಕರ್ಣನಿಗೆ ಹೇಳಿದಂತಹ ಮಾತಾಗಿದೆ. ಗದುಗಿನ ಭಾರತವು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ? ಇಷ್ಟು ಹೋಮನ ನೀವು ಗೃಹಪಾಠವನ್ನು ನೋಡಬೇಕು. ರಾಜೀವಸಕ ಅಂದ್ರೆ ಯಾರು? ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಇದು ಇಂಪಾರ್ಟೆಂಟ್. ಸಂದರ್ಭ ಜೀಯ ಹಸಾದವೆಂಬುದು ಕಷ್ಟ. ಈ ಮೇಲಿನ ಫಸ್ಟ್ ಆಯ್ಕೆ ಬರೀಬೇಕಾ? ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸ ಕವಿಯು ಬರೆದಿರುವಂತಹ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಬರ್ತೀರಾ ಆಯ್ಕೆಯಲ್ಲಿ? ಈ ಮಾತನ್ನು ಯಾರ್ಯಾರಿಗೆ ಹೇಳಿದ್ರು ಅಂದ್ರೆ ಯಾರು ಹೇಳ್ತಾರೆ ಮಕ್ಕಳೇ? ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ ಹೇಳಿ. ಜೀಯ ಹಸಾದವೆಂಬುದು ಕಷ್ಟ. ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಇಷ್ಟು ಬರೋ ಒಂದು ಅಂಕ ಸಿಗುತ್ತೆ. ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಯಾವ ಸಂದರ್ಭದಲ್ಲಿ ವಿವರಣೆಯನ್ನು ನೀವು ಬರಿತಾ ಹೋಗ್ಬೇಕು. ಯಾವಾಗ? ನಿನಗೆ ಎಡಕ್ಕೆ ಪಾಂಡವರು, ಬಲಕ್ಕೆ ಕೌರವರು ಇರ್ತಾರೆ, ಅವರ ಸಮೂಹ ಇದೆ. ನಿನ್ನ ಎದುರಿಗೆ ಯಾರಿರ್ತಾರೆ? ಯಾದವರು, ಮಾದ್ರರು, ಮಾಗಧ ದೇಶದವರು, ರಾಜ ಮಹಾರಾಜರು ಇರ್ತಾರೆ. ನೀನು ಅವರೆಲ್ಲರ ಒಂದು ಮಧ್ಯಭಾಗದಲ್ಲಿ ಸಿಂಹಾಸನದಲ್ಲಿ ರಾಜಿಸ್ತಾ ಇರ್ತೀಯ, ವಿಜೃಂಭಿಸ್ತಾ ಇರ್ತೀಯ ಅಲ್ವಾ? ಇಂತಹ ಒಂದು ಒಳ್ಳೆಯ ಅವಕಾಶವನ್ನ ತೆಗೆದುಕೊಳ್ಳೋದನ್ನ ಬಿಟ್ಬಿಟ್ಟು ನೀನ್ ಏನ್ ಮಾಡ್ತಾ ಇದೀಯಾ? ಈ ಕೌರವನ ದುರ್ಯೋಧನ ಒಂದು ಸೇವಕನ ಹಾಗೆ ನೀನು ಜೀವಿಸುವುದು ಪ್ರಸಾದದ, ಅವನು ಏನ್ ಹೇಳ್ತಾರ ಪ್ರಸಾದ ರೀತಿಯಲ್ಲಿ ನೀನ್ ಏನ್ ಮಾಡ್ತೀಯ? ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತದೆ ಎಂದು ಹೇಳುವಂತಹ ಮಾತಾಗಿದೆ. ಮಕ್ಕಳೇ, ಇದುವರೆಗೂ ನಾವು ಈ ಕೌರವನ ಕೊಂದ ಪದ್ಯ ಭಾಗದಲ್ಲಿ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದಂತ ಆಮಿಷಗಳೇನಾಗಿತ್ತು, ಏನೇನೋ ಒಂದು ಆಸೆ ಹುಟ್ಟಿಸ್ತಾ ಇದೆ, ನಾವೆಲ್ಲವರ ಬಗ್ಗೆ ಇಬ್ಬರ ಮೇಲೆ ಸಂಭಾಷಣೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಏನು ಅಂಶಗಳಿದೆ